ಸಿಕ್ಕ 3 ಮೀನು ಯಾವ ರೀತಿ ಮಾಡ್ತಾ ಇದೀವಿ ಅಂತ ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ ಗುರುಗಳೇ. ನನ್ನ ಮಗ ಕುಡಿ 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 ಅಂತ ಇದ್ದಾನೆ. ನನ್ನ ಮಗನೇ ಇವಾಗ ಟೇಸ್ಟ್ ಹೇಳೋದು ಮಗನೇ. ಆಯ್ತು, ನೀವೇ ನೋಡಿರುತ್ತೆ. ನನ್ನ ಮಗನೇ ಟೇಸ್ಟ್ ಮಾಡ್ತಾ ಇದ್ದಾನೆ. ಹೌದಾ ಮಗನೇ? ಮಗನೇ ಸೂಪರ್ ಆಗಿತ್ತು. ತಿನ್ನಿ. ಚೆನ್ನಾಗಿದೆಯಾ ಹಿಡಿದು? ವಾವ್, ನೋಡಿ ಗುರುಗಳೇ, ರೆಡಿಯಾಗಿದೆ. ಚಿಕ್ಕ 3 ಮೀನನ್ನ ಇವಾಗ ಅದನ್ನು ತವಾ ಫ್ರೈ ಮಾಡ್ತಾ ಇದ್ವಿ. ಥರ ಸಖತ್ತಾಗಿರುತ್ತೆ ಗುರುಗಳೇ. ದಿಸ್ ಇಸ್ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಮತ್ತೆ ಇನ್ನ ಮೀನಿಗೆ ಹಾಕ್ಬೇಕು ಗುರುಗಳೇ. ನೋಡಿ 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 ನಮ್ಮ ಸ್ನೇಹಿತರು ಯಾವ ತರ ಡೈಲಾಗ್ ಹೊಡಿತಿದ್ದಾರೆ ನೋಡಿ ಗುರುಗಳೇ. ಬಂದ್ವಿ, ಇದೇ ಕೆರೆ. ಎಲ್ಲ ತುಂಬ ಗುತ್ತಿಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಮೀನುಗಳಿದೆ ಅನ್ಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಇವಾಗ ಬರ್ತಾ ಇರೋದು, ನೋಡೋಣ. ನೋಡಿ ನಮ್ದು ಇದೇ ಗಾಡಿ. ಈ ಗಾಡೀಲಿ ಬಂದ್ವಿ. ನಮ್ಮ ಪ್ರೇಮ್ ಕುಮಾರ್ ಏನು ಹೇಳಿ ಪ್ರೇಮ್ ಕುಮಾರ್, ನಮ್ಮ ಅಭಿಪ್ರಾಯ ಹೇಳ. ಬಟ್ ವೀಕ್ಷಕರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದಲ್ವಾ, ನಾವು ಹಿಡಿಬೋದು, ಒಳ್ಳೊಳ್ಳೆ ಸಾಹಸ ಮಾಡೋಣ ಅಲ್ವಾ. ಬಟ್ ಅದೇ ವೀಕ್ಷಕರಿಗೆ ಹೇಳ್ಬೇಕು, ನೀನು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗುತ್ತೆ ಅವ್ರಿಗೆ. ಹೌದು, ನೀನು ಮಾತಾಡ್ತಾ ಇದೆಯಲ್ಲ ಈಗ. ಪಾಪ ಅವರು ಮಾತಾಡೋಕ್ಕೆ ಸ್ವಲ್ಪ ಹಂಚ್ಕೋತಾ ಇದ್ದಾರೆ. ಇರಲಿ, ಪರವಾಗಿಲ್ಲ, ಸೂಪರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಇದು ತುಂಬ ಹರಿತಾ ಇದೆ ನೀರಿಲ್ಲಿ. ಬಟ್ ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಳ್ಳಿ ಮೀನುಗಳು ಚೆನ್ನಾಗಿದೆ. ಮೀನು ಸಿಗುತ್ತೆ ಅಂತ ಹೇಳಿರಲಿ ಯಾರೋ ಒಬ್ರು. ನೋಡೋಣ, ಇಲ್ಲಿ ಬಂದಿದ್ವಿ ನೋಡಿ ಗುರುಗಳೇ. ಮೀನು ಹಾಕೋಣಂತ ಬಂದ್ವಿ. ನೋಡಿ ಸೇತುವೆ ಕೆಳಗಡೆ ಇದ್ದೀವಿ. ಬಟ್ ಚೆನ್ನಾಗಿದೆ. ಅಲ್ಲಿ ಸಿಗಲಿಲ್ಲ ಆ ಕೆರೆಯಲ್ಲಿ. ಇಲ್ಲಿ ಬಂದ್ವಿ ನೋಡಿ, ಮೀನು ಹಾಕಕ್ಕೆ ಹೋದ್ವಿ. ಈಗ ಒಂದು ಏಡಿ ಸಿಕ್ತು. ತೋರ್ಸ, ಕರೆಕ್ಟ್ ತೋರ್ಸು ಪ್ರೇಮ. ತಡೆದಾಯ್ತು, ಮುರಿಯೋದು ಬರ್ ತೋರಿಸ್ಬಿಡು. ಹಂಗೆ ತೋರ್ಸು ಇಲ್ಲಿ ಕರೆಕ್ಟ್ ತೋರಿಸು. ಎದ್ಬಿಟ್ಟು ಹಿಂಗೆ ತೋರ್ಸಂಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಾಕಾಗಿದೆ ಕಲ್ಲಡಿ. ನೋಡಿ ಗಾಣ ಹಾಕಿದ್ವಿ. ಹಾಂ ಗುರುಗಳೇ, ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಯಾವುದೇ ರೀತಿ ಒಂದು ಮೀನು ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಸದ್ಯಕ್ಕೆ ಏನಂತಂದರೆ ಒಂದು 2 ಕಲ್ಲಡಿಗಳು ಬಿತ್ತಪ್ಪ. ಅದನ್ನ ಮೀನು ಹಿಡಿಯೋಕೆ ಬಂದಿದ್ದು. ಮೀನು ಬದಲು ಕಲ್ಲಡಿಗಳು ಸಿಕ್ತು. ಪ್ರೇಮ್ ಕುಮಾರ್ ನೋಡ, ಇಲ್ಲಿ ಹೇಳಯ್ಯ ನಿನ್ನ ಅಭಿಪ್ರಾಯ ಹೇಳಯ್ಯ. ಏನು ಸಿಗುತ್ತೆ ಇಲ್ವಾ? ನೆಕ್ಸ್ಟ್ ವೀಕ್ ಎಲ್ಲಿಗೆ ಪ್ಲ್ಯಾನು? ಯಾವ ಚಾನಲ್ಲು, ಯಾವರು? ಅಲ್ಲಿ ಶೋರಾಗಿದೆಯಾ ಅಂತ ಮೀನುಗಳೆಲ್ಲ? ಹೌದಾ? ನೋಡಿ ಸ್ನೇಹಿತರೆ, ಅಲ್ಲೆಲ್ಲ ಯಾವುದೋ ದೊಡ್ಡ ಚಾನಲ್ ಅಂತ ಅದು. ಅಲ್ಲೆಲ್ಲ ದೊಡ್ಡ ದೊಡ್ಡ ಮೀನುಗಳಿದೆ ಅಂತ ಹೇಳ್ತಿದ್ದಾನೆ ಇವತ್ತು. ಓಕೆ ಒಂದು ಸೆಕೆಂಡ್ ಎತ್ತೆ ತೋರ್ಸು ಕರೆಕ್ಟಾಗಿ ತೋರ್ಸು. ನೋಡಿ, ಇನ್ನೊಂದು ಟೈಮು ಬೇಗ ಬಂದರೆ ಶೋರಾಗಿ ಹಿಡಿತು ಅಂತ ಒಂದು ನಂಬಿಕೆ ಇದೆ. ಓಕೆ, ಇವಾಗ ಸಾಕು ಮಾಡೋಣ. ಇಲ್ಲೆಲ್ಲ ಫಂಕ್ಷನ್ಸ್ಗಳು ಆಗ್ತಾಯಿದೆ. ಸೊ ಇವಾಗ ಸಾಕು ಮಾಡೋಣ ಅಂದ್ಕೊಂಡಿದ್ವಿ. ಇವಾಗ ಒಂದು ನಮಗೆ ಸಿಕ್ಕಿರೋದು ಒಂದು 3 ಮೀನು ಸಿಕ್ಕಿದೆ. ಸೊ ನೋಡೋಣ, ಅದನ್ನೇ ಏನಾದರೂ ಒಂದು ನೋಡಿ. ಓಕೆ ನೋಡಿ, ಇದು 3 ಜಿಲಾಬಿ ಮೀನಿದೆ.
ಚೆನ್ನಾಗಿದೆ. ಸೊ ಇದನ್ನೇ ಏನಾದರೂ ಮಾಡೋಣ. ಬಿಡ್ತಾ ಇಲ್ಲ, ಅವ್ನು ಹಿಡಿಲೇಬೇಕಂತ ಶ್ರಮ ಬೀಳ್ತಾ ಇದ್ದಾನೆ. ಟೈಮ್ ಈಸ್ ಓವರು. ಬ್ರಹ್ಮ ಏನಂತೀಯ, ಹಿಡಿದ್ಯಾ? ಬೇಡ ಅಂತೀಯಾ? ಸಾಕಾ? ಓಕೆ ಆಯ್ತಪ್ಪ, ನಿನ್ನಿಷ್ಟ. ಬಟ್ ಯಾಕೆಂದರೆ ಇವತ್ತು ಬಂದಿದ್ದು ಲೇಟಾಗಿ ಬಂದ್ವಿ, ಸ್ವಲ್ಪ ಲೇಟ್ ಆಯಿತು. ಇವಾಗ ಆ್ಯಕ್ಚುಲಿ ಮುಚ್ಚೋಣ ಅಂತ. ಏನಂತ ಎರವಳ ಖಾಲಿನಾ? ನೋಡಿ ಲಾಸ್ಟ್ ಟ್ರೈ ಮಾಡ್ಬಿಡು. ಅಂತೂ ಇಂತೂ ಕಡೆಗೂ ಒಂದು ಮಾಡಿದ್ವಿ ಸಾಹಸ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸ ಚಾನಲ್ಲು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇನ್ನೂ ಇಷ್ಟ ಆಗೋ ಕಂಟೆಂಟ್ ನಾವು ಕೊಡ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಸೊ ಇವತ್ತು ಟೈಮ್ ಅಂತೂ ಸಾಕಾಗಿಲ್ಲ ಸ್ನೇಹಿತರೆ, ಯಾಕೆಂದರೆ ಬಂದಿದ್ದೆ ಲೇಟ್ ಇವತ್ತು. ಆ್ಯಕ್ಚುಲಿ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ, ಸೊ ಆ ಟೈಮಿಗೆ ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಾಗಿ. ಹಾಗಾಗಿ ಏನು ಮಾಡ್ತೀಯ, ಹಿಡಿತೀಯಾ? ಇನ್ನೂ ಏನು ಮಾಡ್ತೀಯಾ? ಎರವಳ ಖಾಲಿ ಆಯ್ತಂತೆ, ಸಾಕು ಅಂತ ಹೇಳ್ತಿದ್ದಾನೆ. ಬಟ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿಂತ ಖಂಡಿತ ನಮ್ಮ ಎಲ್ಲ ಟೀಮ್ಗಳು ಸಿಗ್ತೀವಿ ನಾವು. ಹೊಸ ಚಾನಲ್ಲು ಸಪೋರ್ಟ್ ಮಾಡಿ ಅಷ್ಟೇ. ನಿಮ್ಗೆ ಇಷ್ಟ ಆಗೋ ರೀತಿ ಕಂಟೆಂಟ್ ಇರುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನು ಅಂತ ಒಂದು ಕಮೆಂಟ್ ಮಾಡಿ. ವಿಡಿಯೋ ಇನ್ನೂ ಯಾವ ಥರ ಬೇಕು, ಇನ್ನೂ ಕಂಟೆಂಟ್ ಓರಿಯೆಂಟೆಡ್ ಬೇಕಾ, ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ವಿಲೇಜ್ ಲೈಫ್ ಯಾವತ್ತಿದ್ರು ಸೂಪರ್ ಗುರು. ನೋಡಿ ಗುರುಗಳೇ, ಎಲ್ಲ ದನ ಹಿಡ್ಕೊಂಡು ಹೋಗ್ತಾಯಿದ್ದಾರೆ. ಟೈಮ್ ಆಯ್ತಾ ಬರ್ತಾಯಿದೆ ನೀನು. ಓಕೆ ನಮ್ಮ ಸ್ನೇಹಿತರು ಒಬ್ಬರು ನಾರಾಯಣ ಸ್ವಾಮಿ ಅವ್ರು ಬರ್ತಾಯಿದ್ದಾರೆ. ಓಕೆ ಬಾ. ನಮ್ಮ ಸ್ನೇಹಿತರು ಏನೋ ಒಂದು ಡೈಲಾಗ್ ಹೊಡೆದ್ರು. ಏನೋ ಹೊಡಿರಿ ಡೈಲಾಗ್, ಏನು ಹೇಳ್ತೀರಾ? ಹೊಡೀರಿ, ಏನೋ ಹೇಳ್ತಿದ್ರು. ಅಲ್ಲ ಹಂಗಲ್ಲ, ಏನೋ ಡೈಲಾಗ್ ಹೊಡೆದ್ರು. ಮತ್ತೆ ಇನ್ಯಾವ ಮೀನಿಗೆ ಹಾಕ್ಬೇಕು? ಗುರುಗಳೇ ನೋಡಿ ನಮ್ಮ ಸ್ನೇಹಿತರು ಯಾವ ಥರ ಡೈಲಾಗ್ ಹೊಡಿತಿದ್ದಾರೆ ನೋಡಿ ಗುರುಗಳೇ. ಹಾಂ ಅವೆಲ್ಲ ಮಾತಾಡಬೇಡಿ. ಓಕೆ ಇರಲಿ. ಓಕೆ ಸ್ನೇಹಿತರೆ, ಇದರೆಲ್ಲ ನಮ್ಮ ಸ್ನೇಹಿತರು ಬರಬೇಕಾದ್ರೆ ಇಲ್ಲಿ ನಮ್ಮ ಸ್ನೇಹಿತರುಗಳು ಸಿಕ್ಕಿದ್ರು. ಸೊ ಹಂಗಾಗಿ ಏನೋ ಒಂದೆರಡು ಮಾತುಗಳು ಆಡಿದ್ರು. ಓಕೆ ವೀಕ್ಷಕರೇ, ಇಲ್ಲ ನಿಜವಾಗ್ಲೂ ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಲೇಜ್ ಲೈಫ್ ಯಾವತ್ತಿದ್ರು ಸೂಪರ್ ಗುರು. ಏನು ಹೇಳಿ? ಎಸ್, ಥ್ಯಾಂಕ್ ಯು. ಒರೇ ಮೂರು ಸಿಕ್ಕಿರೋದು ನೋಡಿ, ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಸೊ ಇವಾಗ ಅದು ಬೇಕಾದ ಮಸಾಲೆಗಳನ್ನ ರೆಡಿ ಮಾಡೋಣ. ಅದು ಬೇಕಾಗಿರೋದು ಒಂದು ಸ್ವಲ್ಪ ಖಾರದ ಪುಡಿ, ಎಷ್ಟು ಬೇಕು ನಮಗೆ ಖಾರ ನೋಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ. ಇದನ್ನು ಚೆನ್ನಾಗಿ ಹೊಡೆಸ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ರೆಡಿ ಆಗ್ತಾ ಇದೆ. ಎಲ್ಲ ಈಗ ರೆಡಿಯಾಗಿದೆ. ಹುಡುಗಿ ಲೈನ್ ಹಾಕಿದ್ದೀನಿ, ಹುಡುಗಿಗೆ ಹಾಕ್ತಾ ಇದ್ದೀನಿ. ಮೂರೇ ಮೀನಲ್ಲ ನೋಡೋಣ. ನಾನು ಮುಂದಿನ ವಾರ ಇನ್ನು ಒಳ್ಳೆ ದೊಡ್ಡದಾಗೆ ಮಾಡೋಣ ಗುರುಗಳೇ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಇವತ್ತು ಕಷ್ಟ ಆಯಿತು, ಮಾಡಿದ ಪ್ಲ್ಯಾನ್ ಪ್ರಕಾರ ಹೋಗೋಕ್ಕಾಗಲಿಲ್ಲ. ಈಗ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಗುರುಗಳೇ, ಈಗ ಒಂದು ಹಾಫ್ ಆನ್ ಅವರು ಅದನ್ನು ಹಾಗೆ ಇಡೋಣ. ಆಗ ಉಪ್ಪು ಕಾರೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಅದಾದ ನಂತರ ತವ ಮೇಲೆ ಫ್ರೈ ಮಾಡಿಬಿಟ್ಟು ತಿನ್ನೋಣ ಗುರುಗಳೇ. ಏಡಿ ಸಿಕ್ಕಿತ್ತು, ಕಲ್ಲಡಿ. ಆ ಕಲ್ಲಡಿನೂ ಕೂಡ ರೆಡಿಯಾಗಿದೆ ಗುರುಗಳೇ. ಈಗ ಅದಕ್ಕೆ ಕೂಡ ಒಂದು ಸ್ವಲ್ಪ ಹುಳಿ ಥರ ಮಾಡ್ತೀವಿ. ಸೊ ಅದು ಚೆನ್ನಾಗಿರುತ್ತೆ. ಏಡಿದು ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡೋಣ ಬಿಡಿ, ಅದಕ್ಕೆ ಬೇಕಾದ ಸಾಕು ಬೆಳ್ಳುಳ್ಳಿ ಹಾಕಿದೆ. ಇನ್ನು ಬೇರೆ ಬೇರೆ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ತೀವಿ ಗುರುಗಳೇ, ಸಪೋರ್ಟ್ ಮಾಡಿ. ಮಸಾಲೆ ಹಾಕಿದ್ದೀವಿ, ಈಗ ಮಸಾಲೆ ರೆಡಿಯಾಗಿದೆ. ಸಿಕ್ಕಿರೋದೆಲ್ಲ ಹೇಳಿ ಅಲ್ವಾ,
ಏಡಿಗೆ ಇಷ್ಟು ಮಸಾಲೆ ಸಾಕು. ಮೇಯ್ನ್ ಬೇಕಾಗಿರೋದಕ್ಕೆ ಹುಳಿ, ಹುಣಸೆಹಣ್ಣು ರಸ, ಹುಳಿ ಹಾಕಿದಷ್ಟು ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಕಲ್ಲ ಸಿಕ್ಕಿದೆ 2 ಏಡಿಗಳಿಗೆ ಎಷ್ಟು ಮಸಾಲ ಹಾಕಿದ್ದೀವಿ. ಥರ ಚೆನ್ನಾಗಿರುತ್ತೆ. ಕುದಿ ಚೆನ್ನಾಗಿ ಕುದೀತಾ ಇದೆ, ಕುದಿ ಬರ್ತಾ ಇದೆ ನೋಡಿ ಗುರುಗಳೇ. ಮೀನು ಫ್ರೈಗೆ ರೆಡಿ ಆಗಿದೆ. ಇವಾಗ ಮೀನು ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಗುರುಗಳೇ, ರೆಡಿ ಆಗಿದೆ. ಚಿಕ್ಕ 3 ಮೀನನ್ನ ಇವಾಗ ತವಾ ಫ್ರೈ ಮಾಡ್ತಾ ಇದ್ವಿ. ಥರ ಸಖತ್ತಾಗಿರುತ್ತೆ ಗುರುಗಳೇ. ಇದು ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿರ್ತದೆ ಅನ್ಸುತ್ತೆ. ನೀಟಾಗಿ ಕಾಣಿಸ್ತಾ ಇದೆ. ಯಾಕೆ ತಿರಿ ಮಗನೆ, ನೀವೇ ಟೇಸ್ಟ್ ಮಾಡಿರೋ ತಿರಿ ಮಗನೆ. ಆಹಾ, ಸಿಕ್ಕ 3 ಮೀನ ಯಾವ ರೀತಿ ಮಾಡ್ತಾ ಇದೀವಿ ಅಂತ ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ ಗುರುಗಳೇ. ನನ್ನ ಮಗ ಕುಡಿ 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 ಅಂತ ಇದ್ದಾನೆ. ನನ್ನ ಮಗನೇ ಇವಾಗ ಟೇಸ್ಟ್ ಹೇಳೋದು ಮಗನೇ. ಆಯ್ತು, ನೀವೇ ನೋಡಿರುತ್ತೆ ಗುರುಗಳೇ. ಏನ್ ನೋಡ್ತೀರಾ? ಟೇಸ್ಟ್ ನೋಡ್ತೀರಾ ಮಗನೇ? ಹೌದಾ? ವಿಲಲೇಫು ಹೌದಾ? ಈಗ ನೀವು ಟೇಸ್ಟ್ ಮಾಡ್ತೀರಾ ಇವಾಗ? ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡ್ ಮಾತಾಡಿ. ಇವಾಗ ನೀವು ಟೇಸ್ಟ್ ಮಾಡ್ತೀರಾ? ಆಯ್ತು, ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ಮಗನೆ ಹೆಂಗಿದೆ ಅಂತ. ಆಯ್ತು ಮಗನೆ, ಆಯ್ತು ತಡೀರಿ, ರೆಡಿ ಆಗ್ತಿದೆ. ನೋಡಿ ಗುರುಗಳೇ, ಚೆನ್ನಾಗಿ ಬಂದಿದೆ. ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡೋಣ ಗುರುಗಳೇ ಟೇಸ್ಟ್ ಹೆಂಗಿದೆ ಏನು ಅಂತ ನನ್ನ ಮಗ ಮತ್ತು ನನ್ನ ಹೆಂಡತಿ ಹೇಳ್ತಾರೆ ಈಗ. ಹೌದಾ ಮಗನೇ? ತವಾ ಫ್ರೈ ರೆಡಿ ಆಗಿದೆ ನೋಡಿ. 3 ಮೀನಲ್ಲಿ ಈಗ ತವಾ ಫ್ರೈ ಮಾಡಿದ್ವಿ. ನಾವು ಹೊರಗಡೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು, ಮಾಡೋಕ್ಕಾಗಲ್ಲ, ಟೈಮ್ ಇವತ್ತು ಸಾಗಲಿಲ್ಲ. ಚೆನ್ನಾಗಿದೆ ಆದ್ರೂ. ನನ್ನ ಮಗ ಬೇಕು ಅಂತಿದ್ದಾನೆ. ಇಲ್ಲಿ ಮಗನೇ ತಡೀರಿ ನನ್ನ ರಾಜ. ಈಗ ನನ್ನ ಮಗ ಹಾಕೊಂಡಾನೆ. ನೋಡಿ ಮಗನೇ, ತಿನ್ಬಿಟ್ಟು ಹೇಳಿ ಹಿಂಗಿದೆ. ನಿಧಾನ. ಸೂಪರ ಮಗನೇ, ಸಕ್ಕತ್ತಾಗಿದೆಯಾ? ಇಷ್ಟ ಆಯ್ತಾ? ಇಲ್ಲಿ ನೋಡಿ ಹೇಗಿದೆ? ಸೂಪರ್ ಆಗಿದೆಯಾ? ತಿನ್ನಿ. ನನ್ನ ಮಗನೇ ಟೇಸ್ಟ್ ಮಾಡ್ತಾ ಇದ್ದಾನೆ. ಹೌದಾ ಮಗನೇ? ಸೂಪರ್ ರೆಡಿ ಆಗಿದೆ. ನೋಡಿ, ಏಡಿದು ಸಾಂಬಾರು ಕೂಡ ರೆಡಿ ಆಗಿದೆ. ಸಖತ್ತಾಗಿ ಕಾಣಿಸ್ತಾ ಇದು, ತುಂಬ ಟೇಸ್ಟಿ ಇರುತ್ತೆ. ಇಷ್ಟ ಆಗುತ್ತೆ ಕೂಡ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗುರುಗಳೇ, ಏಡಿದೆಲ್ಲ ಸರಿಯಾಗಿದೆ. ನೋಡಿ, ಏಡಿದ ಕೊಂಬು ಇದು ಸಖತ್ತಾಗಿದೆ. ರೈಸು ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಹಾ, ಸೂಪರ್ ಆಗಿದೆ ಗುರುಗಳೇ, ಸಖತ್ತಾಗಿದೆ ಗುರುಗಳೇ, ಸೂಪರ್ ಆಗಿದೆ ಗುರುಗಳೇ. ಮತ್ತು ಅನ್ನ ಮತ್ತು ಈ ಸಾಂಬಾರ್ಗೂ ಆಹಾ, ಕೋಳಿ ಕಾರೆಲ್ಲ ತುಂಬ ಹದವಾಗಿ ಬಂದಿದೆ. ತುಂಬ ಖುಷಿ ಆಗ್ತಿದೆ, ಚೆನ್ನಾಗಿದೆ ಮಗನೇ. ತಿನ್ನಿ. ಚೆನ್ನಾಗಿದೆಯಾ ಏಡಿದು?
ಹೆಂಗಿದೆ? ಚೆನ್ನಾಗೈತೆ. ಚೆನ್ನಾಗಿದೆಯಾ? ಇಲ್ಲಿ ನೋಡಿ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ,